ಏನು ಇವತ್ತು ನಮ್ಮ ತಾಯ್ನೂರು ಗ್ರಾಮ ಪಂಚಾಯತ್ ತಾಯ್ನೂರು ಗ್ರಾಮದಲ್ಲಿ ಸಾರ್ವಜನಿಕರಿಂದ ಅನೇಕ ದೂರುಗಳು ಹೋಗಿರ್ತವೆ. ಆ ದೂರುಗಳೇನಪ್ಪ ಅಂದರೆ ಸರ್ಕಾರಿ ಜಾಗದಲ್ಲಿ ಅದು ಮುಜರಾಯಿ ದೇವಸ್ಥಾನ ಪಕ್ಕದಲ್ಲಿ ಕೋಳಿ ಮಾಂಸದ ಅಂಗಡಿ ಅನಧಿಕೃತವಾಗಿ 1 ವರ್ಷದಿಂದ ನಡೆಸಿದ್ದಾರೆ. ಹಾಗೂ ಬೇರೆ ಬೇರೆ ವ್ಯಾಪಾರಸ್ಥರು ಅನಧಿಕೃತವಾಗಿ ಅಂಗಡಿಯನ್ನು ನಿರ್ಮಿಸಿಕೊಂಡಿದ್ದಾರೆ. ಅವನ್ನ ತೆರವುಗೊಳಿಸಲಿಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಯಾವುದೇ ಕ್ರಮ ತಗೊಳ್ಳಿಲ್ಲ ಅಂತ ನಮ್ಮ ದೂರುಗಳು ಹೋಗಿರ್ತವೆ. ಹಾಗೂ 16ನೇ ತಾರೀಕು ಜನಸಂಧಾನ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರಿಗೂ ಅನೇಕ ಜನ ದೂರು ಕೊಟ್ಟಿರ್ತಾರೆ. ಆಗ ಮಾನ್ಯ ಶಾಸಕರು ಕೂಡಲೇ ಕ್ರಮ ತಗೊಳ್ಬೇಕಂತ ಆದೇಶ ಮಾಡಿರ್ತಾರೆ. ಅವರ ಒಂದು ಆದೇಶದ ಮೇರೆಗೆ ಹಾಗೂ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಇಂದು ಏನು ಈ ತೆರವು ಕಾರ್ಯಾಚರಣೆ ನಾವು ಕೈಗೊಂಡಿದ್ದೀವಿ. ಈ ತೆರವು ಕಾರ್ಯಾಚರಣೆಗೆ ಆಗಮಿಸಿ ತಾವೆಲ್ಲರೂ ಸಹಕರಿಸೋಕ್ಕೆ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳುತ್ತೇನೆ. ಹಾಗೂ ನಮಗೆ ಪೊಲೀಸ್ ಬಂದೋಬಸ್ತು ಕೊಟ್ಟಂಥ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಸಾಹೇಬ್ರಿಗೂ ಹಾಗೂ ಇಲ್ಲಿದ್ದಂಥ ASI ಮುನುಸ್ವಾಮಿ ಹಾಗೂ ಅವರ ಸಿಬ್ಬಂದಿಯವರಿಗೆ ನಮ್ಮ ಗ್ರಾಮ ಪಂಚಾಯತಿವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಅನೇಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಆ ರೀತಿ ಈ ಒಂದು ವಿಚಾರವನ್ನು ನೀವು ಮಾಧ್ಯಮದಲ್ಲಿ ನಾನು ಹೇಳಿದೆ, ನನ್ನ ವೈಯಕ್ತಿಕ ಘನತೆಗೆ ಧಕ್ಕೆ ಆಗಿದೆ. ಅದು ಮತ್ತೆ ಅದಾಗದಾಗೆ ಅವೆಲ್ಲ ಮಾಧ್ಯಮದವರು ಈ ಏನು ನಡೆದಿದೆ ಇದನ್ನು ತಾವು ನಮ್ಮ ಪರವಾಗಿ ತಾವು ಪ್ರಚಾರ ಮಾಡಿದಿರಂತ ನಮ್ಮ ತಾಯಿ 2 ಮಾತುಗಳನ್ನ ಮುಗಿಸ್ತೇನೆ. ಸರ್, ಇದು ಸರ್ಕಾರಿ ಜಾಗ ಆಗದೆ ದಾಖಲೆ ಸಂತೆ ತೋಪು ಅಂತ ಬರುತ್ತೆ. ಸಂತೆ ತೋಪು 25 ಗುಂಟೆ ಇದೆ. ಇನ್ನೊಂದು ಸಮಾಜ ಕಲ್ಯಾಣ ಇಲಾಖೆಗೆ ಯಾರೋ ಖಾಸಗಿಯವರು ದಾನ ಮಾಡಿದ್ದಾರೆ. ಅದು ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಸುಮಾರು 20 ವರ್ಷಗಳಿಂದ ನಡೆದಿದೆ ಇದು. ಅದು ಒಂದು 12 ಗುಂಟೆ ಇದೆ. 12 ಸಂತೆ ಒಂದು 25, ಒಟ್ಟು 1 ಎಕರೆ ಮೇಲ್ಪಟ್ಟು ಇಲ್ಲಿ ಸರ್ಕಾರಿ ಜಾಗನೇ ಇದು. ಅಂದರೆ ಬೇರೆ ಬೇರೆ ಇಲಾಖೆಗೆ ಸೇರಿದೆ. ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ಕಂದಾಯ ಇಲಾಖೆಗೆ ಸೇರುವಂಥ ಜಾಗ ಇದು. ಅದು ಸುಮಾರು ಈಗ ಒಂದು 6 ಅಂಗಡಿಗಳು ತೆರವು ಮಾಡಿದ್ದೀವಿ ಸರ್. ತರಕಾರಿ ಅಂಗಡಿಗಳು ಮತ್ತು ಕೋಳಿ ಮಾಂಸದ್ದು ಮತ್ತು ಇಲ್ಲಿ ಕಬಾಬು ಏನೋ ಹೋಟೆಲ್ ಥರ ಇಟ್ಕೊಂಡಿದ್ರು. ಅವೆಲ್ಲ ಈಗ ತೆರವುಗೊಳಿಸಿದ್ವಿ. ತಮ್ಮ ಸಮ್ಮುಖದಲ್ಲೇ ಎಲ್ಲ ಯಶಸ್ವಿಯಾಗಿದೆ ಈ ಕಾರ್ಯಾಚರಣೆ. ಎಲ್ಲ ತೆರವು ಮಾಡಿದ್ವಿ ಸರ್. ಇನ್ನು ಮುಂದೆ ಯಾವುದೇ ಅಂತ ಅಕ್ರಮ ಅಂಗಡಿಗಳ ತಲೆ ಎತ್ತಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಸಂಬಂಧಪಟ್ಟ ಇಲಾಖೆಯವರಿಗೆ ಮಾಹಿತಿ ಕೊಟ್ಟು ಅವರ ಆಸೆಗಳು ಅವರು ಭದ್ರಪಡಿಸ್ಕೊಳ್ಳಿಕ್ಕೆ ನಾವು ಅವ್ರಿಗೆ ಪ್ರಸ್ತಾವ ಇಲ್ಲ ಸರ್. ಇಲ್ಲಿ ಯಾವುದೂ ಇಲ್ಲ ಲಿಟಿಗೇಷನು. ಇನ್ನೊಂದು ಇದೆ ಲಿಟಿಗೇಷನ್, ಅದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಅದು ತೀರ್ಪು ಬಂದ ಮೇಲೆ ಅದರ ಬಗ್ಗೆ ನಾವು ಕ್ರಮ ತಗೋತೀವಿ. ಹೌದು ಸರ್, ಸಂಪೂರ್ಣ ಆಗಿದೆ ಸರ್. ಇದು ಯಶಸ್ವಿ ಆಗಿದೆ. ಯಾವುದೇ ಸಮಸ್ಯೆ ಇಲ್ಲ. ಹೌದೌದು, ಅವ್ರಿಗೂ ಮುಂದಿನ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಅವ್ರಿಗೇನಾದರೂ ಅನುಕೂಲ ಮಾಡಿಕೊಡೋಣ. ಅದು ನ್ಯಾಯಬದ್ಧವಾಗಿ ಮಾಡೋಣ. ಅನಧಿಕೃತವಾಗಿ ಹಾಕ್ಕೊಳ್ಳೋದು ಬೇಡ. ಅವರು ಒಬ್ಬ ಕೋಳಿ ಅಂಗಡಿ ಹಾಕ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವ್ರಿಗೂ ಕುಟುಂಬ ಇದೆ. ಅವರು ಬೀದಿಗೆ ಬರೋದು ಬೇಡ. ಮುಂದಿನ ಕ್ರಮದಲ್ಲಿ ನಾವು ನ್ಯಾಯಯುತವಾಗಿ ಕಾನೂನು ಚೌಕಟ್ಟಲ್ಲಿ ಅವ್ರಿಗೆಲ್ಲ ಒಂದು ಅವಕಾಶ ಮಾಡಿಕೊಡೋಣ. ಇಲ್ಲಿ ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಅಂದರೆ, PDO ಸಾಹೇಬ್ ಒಬ್ಬರು ಸ್ವಲ್ಪ ಲಂಚ ತಗೊಂಡು 2 ಲಕ್ಷ 3 ಲಕ್ಷ ಲಂಚ ತಗೊಂಡು ನಮಗೆ ಇವಾಗ ನಾವು ಲಂಚ ಕೊಟ್ಟಿಲ್ಲ ಅಂತ ಇವಾಗ ಆ ಥರದ್ದು ಯಾವುದು ತೆರವುಗೊಳಿಸ್ತಾ ಇದ್ದಾರೆ ಅಂತ. ಆ ಥರದ್ದು ಯಾವುದೂ ಇಲ್ಲ. ನಾನು ಗಮನಕ್ಕೆ ಯಾವುದು ಬಂದಿಲ್ಲ ಸಮಯ. ಅಲ್ಲ, 2 ಲಕ್ಷ ಲಂಚ ತಗೊಂಡಿದ್ದಾರೆ ಅಂತ ಅವ್ರು ಮಾತಾಡಿದ್ರು ನಿಮ್ಮ ಮುಂದ್ಗಡೆನೆ. ಇಲ್ಲ, ಅದು ಇಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅವರು ಕೊಡಬಾರ್ದಾಗಿತ್ತು. ಅವರು ಯಾಕೆ ಕೊಡಬೇಕಿತ್ತು? ಸರ್ಕಾರಿ ಜಾಗದಲ್ಲಿ ದುಡ್ಡು ಯಾಕೆ ಕೊಡಬೇಕು ಬೇರೆಯವ್ರಿಗೆ ಅಲ್ವಾ? ಅದೇ ಗ್ರಾಮ ಪಂಚಾಯತಿಗೆ ಅರ್ಜಿ ಹಾಕ್ಕೊಂಡು ಈ ಥರ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ರೆ ನಾವು ಮೊದಲು ಏನಾದರೂ ವ್ಯವಸ್ಥೆ ಮಾಡ್ತಾ ಇದ್ವಿ. ಇಲ್ಲ ಸರ್, ಯಾವುದಕ್ಕೂ ಲೈಸೆನ್ಸ್ ಕೊಟ್ಟಿಲ್ಲ. ಯಾವುದಕ್ಕೂ ಲೈಸೆನ್ಸ್ ಕೊಟ್ಟಿಲ್ಲ. ವಿದ್ಯುತ್ ಸಂಪರ್ಕ ಬಯಲಿಗೆ ನಮ್ಮಿಂದ NOCನೂ ಕೊಟ್ಟಿಲ್ಲ ನಾವು. ಏನಿಲ್ಲ, ಇದೊಂದು ನನಗೆ ಸಮಾಧಾನ ತಂದಿದೆ. ನನ್ನ ಮೇಲೆ ಒಂದು ಆರೋಪ ಇತ್ತು. ಇವ್ರು ಯಾರೋ ಕ್ರಮ ತೊಗೊಂಡಿಲ್ಲ ಅಂತ ಒಂದು ಸಾರ್ವಜನಿಕರ ದೂರ ಇತ್ತು. ಅದು ಸ್ಪಂದಿಸಿದ್ದೀವಿ. ಅದು ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ತೆರವು ಮಾಡಿದ್ದೀವಿ. ಓಕೆ.